ಹಾಗಾದರೆ ನಮ್ಮ ಕನ್ನಡ ಕವಿಗಳ ಪ್ರಕಾರ ಕಾವ್ಯದಿಂದ ದೊರೆಯುವ ಪ್ರಯೋಜನದ ಸ್ವರೂಪವೆಂಥದು? ವಾಸ್ತವವಾಗಿ ಕಾವ್ಯದಿಂದ ಸಹೃದಯನಿಗೆ ಒದಗುವ ಮೊದಲ ಹಾಗೂ ಮುಖ್ಯ ಪ್ರಯೋಜನವೆಂದರೆ ಅದರ ಆಸ್ವಾದದಿಂದ ಉಂಟಾಗುವ ಒಂದು ಬಗೆಯ ಸಂತೋಷ ಅಥವಾ ಆನಂದ. ಈ ಮಾತನ್ನು ಸಂಸ್ಕೃತದ ಬಹುಪಾಲು ಆಲಂಕಾರಿಕರಂತೆ ಕನ್ನಡದ ಕವಿಗಳು ಹೇಳಿದ್ದಾರೆ. ಈ ಸಂತೋಷ ಅಥವಾ ಆನಂದ ನಮ್ಮ ಕವಿಗಳಲ್ಲಿ ಇಂದ್ರಿಯಾನುಭವಗಳ ಪರಾಕಾಷ್ಠೆಯ ಪರಿಭಾಷೆಯಲ್ಲಿಯೇ ವರ್ಣಿತವಾಗಿದೆ. ಕಾವ್ಯ ಇನಿಯಳ ಸೋಂಕಿನಂತೆ, ಹೊಸ ಹೂವಿನ ಜೊಂಪದಂತೆ, ನನೆಯೇರಿದ ಮಲ್ಲಿಗೆಯಂತೆ, ಪೂರ್ಣಚಂದ್ರನ ಸಿರಿಯಂತೆ, ಬಂದೆಸೆಪ ತೆಂಕಣ ಗಾಳಿಯಂತೆ ಮನಮನ್ ಇರ್ಕುಳಿಗೊಳ್ಳುವುದು ಸಜ್ಜನರ್ಕಳ ಎನ್ನುತ್ತಾನೆ ರುದ್ರಭಟ್ಟ. ಎಳಗಿಳಿವಿಂಡಿನಂತೆ ಮಿಳಿರ್ದಾಡುವ ತುಂಬಿಯ ಬಂಬಲಂತೆ, ಕೆಂದಳಿರ್ಗಳ ತೊಂಗಲಂತೆ, ನಡೆ ನೋಡುವ ಪೆಂಡಿರ ನೋಟದಂತೆ, ಪೂಗಳ ಪೊಸಗಂಪಿನೋಳ್ ಪೊರೆದು ತೀಡುವ ತಂಬೆಲರಂತೆ ಎನ್ನುತ್ತಾನೆ ಆಂಡಯ್ಯ. ಓದುವವರ ನಾಲಗೆಗೆ ಅಮೃತ, ಒಲಿದು ಕೇಳುವವರ ಕಿವಿಗಳಿಗೆ ಮಾಣಿಕದ ಮಂಜರಿ, ಭಾವಿಸುತ್ತಂ ಇರ್ಪವರ ಬಗೆಗೆ ಪೊಚ್ಚ ಹೊಸ ವೇಟದ ಪೆಣ್ಣವೋಲ್ ಆದುದು ಎನ್ನುತ್ತಾನೆ ನೇಮಿಚಂದ್ರ. ಜೇಂಗೊಡದಂತೆ ಜೇಂಕರಿಸುವ ತುಂಬಿಗಳ ಇಂಚರದಂತೆ, ಪೆಂಪನಾಳ್ದ ಇಂಗಡಲಂತೆ, ಪಂತೆಸೆವ ಮಾಮರನಂತೆ, ಪಯೋಜದಂತೆ, ಬೆಳ್ದಿಂಗಳ ಸೊಂಪಿನಂತೆ, ಸುಸಿರಾಸೆಯ ನಲ್ಲಳ ನೋಟದಂತೆ ಎನ್ನುತ್ತಾನೆ ಷಡಕ್ಷರಿ. ಪ್ರಿಯ ವಚನದಂತೆ, ಪುಣ್ಯದತಿಯಂತೆ, ಸುಧಾಕರನಂತೆ, ಮುಗ್ಧೆಯ ಸ್ನೇಹದಂತೆ, ಅಮೃತದಂತೆ, ವಸಂತನಂತೆ, ಪುಷ್ಪಮಾಲೆಯ ಪೂಗಂಪಿನಂತೆ, ಮಲಯಾನಿಲದಂತೆ, ಮರಾಳದಂತೆ ಎನ್ನುತ್ತಾನೆ ಅರಿಯರ. ಸಕ್ಕರೆಯಂತೆ, ಎಳ ಜೌವನೆಯರ ತೋಳ ತೆಕ್ಕೆಯಂತೆ, ಮಕ್ಕಳ ತೊದಲ್ ನುಡಿಯಂತೆ ಎನ್ನುತ್ತಾನೆ ನಂಜುಂಡ. ನಲ್ಲಳ ಬೇಟವಾತೋ, ಶುಕಚಾರು ನಿನಾದಮೋ, ವಾಗ್ ಒದೂಟಿಕ ಒಲ್ಲಕ್ಕಿ ಒಪ್ಪುವ ಇಂಚರವೋ, ಚೈತ್ರಪಿಕ ಧ್ವನಿಯೋ, ಪೂವಿಲ್ಲನ ಚಾಪ ಸಂಜನಿತ ಮೋಹನ ನಾದಮೋ ಎಂದು ಸೋಮರಾಜ ಹೇಳುತ್ತಾನೆ. ಈ ಕೆಲವು ಉಲ್ಲೇಖಗಳನ್ನು ನೋಡಿದರೆ ತಮ್ಮ ಕೃತಿಯನ್ನು ಓದುವ ಸಹೃದಯರಲ್ಲಿ ಆಗುವ ಸಂತೋಷದ ಅನಿರ್ವಚನೀಯತೆಯನ್ನು ವಿವಿಧ ಇಂದ್ರಿಯಗಳ ಮೂಲಕ ವ್ಯಕ್ತಿ ಪಡೆಯುವ ಉತ್ಕೃಷ್ಟ ಅನುಭವಗಳ ಮೂಲಮಾನದಲ್ಲಿಯೇ ನಮ್ಮ ಕವಿಗಳು ವರ್ಣಿಸಿದ್ದಾರೆ. ಕಿವಿಗೆ ಉಂಟಾಗುವ ಮಧುರ ನಾದದ ಅನುಭವ, ನಾಲಗೆಗೆ ನಿಲುಕುವ ಮಾಧುರ್ಯದ ಅನುಭವ, ಮೂಗಿಗೆ ಉಂಟಾಗುವ ಕಂಪಿನ ಅನುಭವ, ಕಣ್ಣಿಗೆ ಉಂಟಾಗುವ ನಿಸರ್ಗದ ಮನೋಹರ ದೃಶ್ಯಗಳ ಅನುಭವ, ಬೆಳದಿಂಗಳ ಚಂದ್ರಕಾಂತಿಗೆ ಮೈಯೊಡ್ಡಿದಾಗ ಗಿಳಿಗಳ ಆಲಾಪವನ್ನೂ, ದುಂಬಿಗಳ ಝೇಂಕಾರವನ್ನೂ, ವೀಣೆಯ ಇಂಪನ್ನೂ ಕೇಳಿದಾಗ, ಪ್ರಿಯತಮೆಯ ಕಡೆಗಣ್ಣ ನೋಟ, ಮುಗ್ಧೆಯ ಸ್ನೇಹ, ಇನಿಯಳ ಸೋಂಕು ಈ ಬಗೆಯ ಪ್ರೇಮ ಸಂಬಂಧಕ್ಕೆ ಒಳಗಾದಾಗ ಯಾವ ಯಾವ ಸುಖ ಪ್ರಾಪ್ತವಾಗುತ್ತದೋ ಅಂತಹ ಎಲ್ಲ
ಇಂದ್ರಿಯ ಗ್ರಾಹ್ಯವಾದ ಅನುಭವದ ಅತ್ಯುತ್ಕೃಷ್ಟ ಸ್ಥಿತಿಯೇ ಕಾವ್ಯಾನುಭವದಿಂದಲೂ ಆಗುತ್ತದೆ ಎಂದು ನಮ್ಮ ಕವಿಗಳು ವರ್ಣಿಸಿರುವುದು ಉಚಿತವಾಗಿಯೇ ಇದೆ. ಈ ಅನುಭವವನ್ನು ಇಂತಹ ಮೂರ್ತ ಪ್ರತೀಕಗಳ ಮೂಲಕ ಹೇಳಬಹುದಾದರೂ ಅದು ಕೊನೆಗೆ ಅನಿರ್ವಚನೀಯವಾದ ಒಂದು ಚಿತ್ತ ವಿಶ್ರಾಂತಿಯ ಸ್ಥಿತಿಯೇ. ನೇಮಿಚಂದ್ರ ಹೇಳುತ್ತಾನೆ, ಹೂವಿನ ಕಂಪನ್ನು ಅನುಭವಿಸಬಹುದಲ್ಲದೆ ಹಿಡಿಯಲು ಬಾರದು. ಬೆಳ್ದಿಂಗಳನ್ನು ಅನುಭವಿಸಿ ಆನಂದಿಸಬಹುದಲ್ಲದೆ ಬೊಗಸೆಯಲ್ಲಿ ಹಿಡಿಯಲು ಬಾರದು. ಹೆಣ್ಣಿನೊಂದಿಗೆ ಸಂಭೋಗ ಸುಖವನ್ನು ಅನುಭವಿಸಬಹುದಲ್ಲದೆ ಅದರ ಪರಿಯನ್ನು ಹೀಗೆಂದು ಹೇಳಲು ಬಾರದು. ಇಂದುಟೆ ವಲಂ ಕಾವ್ಯಾಮೃತ ಆಸ್ವಾದನಂ. ಹೀಗೆ ತಾನೇ ಕಾವ್ಯಾನುಭವ ಕೂಡ. ಆದರೆ ಕಾವ್ಯದಿಂದ ಒದಗುವುದು ಈ ಬಗೆಯಾದ ಇಂದ್ರಿಯ ಗ್ರಾಹ್ಯವಾದ ಒಂದು ಉತ್ಕೃಷ್ಟ ಸ್ಥಿತಿಯ ಸಂತೋಷ ಎಂಬ ಈ ವರ್ಣನೆ ಬಹುಮಟ್ಟಿಗೆ ಮಾರ್ಗ ಕಾವ್ಯಗಳ ಸಂದರ್ಭದಲ್ಲಿ ಮಾತ್ರ ಕಾಣುವಂಥದ್ದು. ಆದರೆ ಈ ನಿಲುವು ಮುಂದಿನ ದೇಸಿ ಕಾವ್ಯಗಳಲ್ಲಿ ಕಾಣುವುದೇ ಇಲ್ಲ ಎಂಬುದು ಸ್ವಾರಸ್ಯದ ಸಂಗತಿಯಾಗಿದೆ. ದೇಸಿ ಕಾವ್ಯ ಪರಂಪರೆಯಲ್ಲಿ ಈ ಬಗೆಯ ಕಾವ್ಯಾನುಭವದ ವರ್ಣನೆಗಳು ಕಾಣಿಸದೆ ಅದರ ಬದಲು ಕಾವ್ಯದ ಧಾರ್ಮಿಕ ಪ್ರಯೋಜನಗಳಾದ ಪಾಪ ಪರಿಹಾರ, ಪುಣ್ಯ ಸಂಪಾದನೆ ಇತ್ಯಾದಿಗಳ ಕಡೆಗೆ ಒತ್ತು ಬಿದ್ದಂತೆ ಕಾಣುತ್ತದೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲೂ ಮೊದಲಿನಿಂದಲೂ ಕಾವ್ಯಾನುಭವ ಅಥವಾ ರಸಾನುಭವ ಒಂದು ಬಗೆಯ ಅನಿರ್ವಚನೀಯವಾದ ಆನಂದದ ಸ್ಥಿತಿ ಎಂದೇ ನಿರೂಪಿತವಾಗಿದೆ. ಆದರೆ ಯಾವಾಗ ಅದನ್ನು ಬ್ರಹ್ಮಾನಂದ ಸಹೋದರ ಇತ್ಯಾದಿ ಯೌಗಿಕ ಅನುಭವ ಸಂಬಂಧಿಯಾಗಿ ವರ್ಣಿಸಲಾಯಿತೋ ಅನಂತರ ಕಾವ್ಯ ಪ್ರಯೋಜನದಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಹೆಚ್ಚಾಯಿತೆಂದು ಕಾಣುತ್ತದೆ. ಡಾಕ್ಟರ್ ಕೃಷ್ಣಮೂರ್ತಿಯವರು ವೇದಾಂತ ಗ್ರಂಥಗಳೆಲ್ಲೆಲ್ಲೂ ಬ್ರಹ್ಮಾನಂದ ಮತ್ತು ಕಾವ್ಯಾನಂದಗಳ ಸಮೀಕರಣ ಸ್ಪಷ್ಟವಿಲ್ಲ. ನಿಷ್ಪಕ್ಷಪಾತ ದೃಷ್ಟಿಯಿಂದ ದರ್ಶನಗಳನ್ನು ಅಭ್ಯಾಸ ಮಾಡಿದರೆ ಎಲ್ಲರೂ ಕಾವ್ಯದ ಅನುಭೂತಿಗೆ ವಿಷಯ ಸುಖಕ್ಕಿಂತ ಹೆಚ್ಚಿನ ಸ್ಥಾನವಿಲ್ಲವೆಂಬ ಮಾತನ್ನೇ ಆಡಿದ್ದಾರೆ ಎನ್ನುತ್ತಾರೆ. ಮಾರ್ಗ ಪರಂಪರೆಯ ಧಾರ್ಮಿಕ ಕೃತಿಗಳ ಸಂದರ್ಭದಲ್ಲಿಯೂ ಪರೆವುದು ದುರಿತ ತಮಿಶ್ರಮಂ, ಪೊರೆಯೇರುವುದು ಅಮಳ ದೃಷ್ಟಿ ಕುವಳಯವನಂ ಎಂಬಂಥ ಮಾತುಗಳಿದ್ದರೂ ಅಲ್ಲಲ್ಲಿ ಅದಕ್ಕೆ ಮೊದಲು ಕಾವ್ಯ ನೀಡುವ ಸಂತೋಷದ ಪ್ರಸ್ತಾಪ ಸಮೃದ್ಧವಾಗಿದೆ. ಆದರೆ ದೇಸಿ ಪರಂಪರೆಯ, ಅದರಲ್ಲಿಯೂ ವಚನಕಾರರ ನಂತರದ ಭಕ್ತಿ ಪಂಥದ ದೇಸಿ ಕಾವ್ಯಗಳಲ್ಲಿ ಕಾವ್ಯ ನೀಡುವ ಅನನ್ಯ ಸಂತೋಷದ ಮೂರ್ತ ವರ್ಣನೆ ಕಾಣಿಸದೆ ಕಾವ್ಯದ ಪರಮ ಪ್ರಯೋಜನವಾದ ಅಧ್ಯಾತ್ಮದ ಪ್ರಸ್ತಾಪವೇ ಪ್ರಧಾನವಾಗಿದೆ. ಹರಿಹರನ ರಗಳೆಗಳಲ್ಲಿ ಕಾವ್ಯ ಪ್ರಯೋಜನದ ಮಾತೇ ಇಲ್ಲ. ಅದರ ಬದಲು ರಗಳೆಗಳ ಕಥಾವಸ್ತುವೇ ಅದನ್ನು ಸೂಚಿಸುತ್ತದೆ. ರಾಘವಾಂಕ ತನ್ನ ಕೃತಿಯನ್ನು ಕೇಳಿದವರಿಗೆ ಪರಮ ಸುಖ ಅಳವಟ್ಟು ದುರ್ನೀತಿ ಬಿಟ್ಟು ಶಂಕರ ಭಕ್ತಿ ಅಳವಟ್ಟು ಧನ್ಯರಾಗುತ್ತಾರೆ ಅನ್ನುತ್ತಾನೆ. ರತ್ನಾಕರನು ಈ ಜಿನಕತೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು ಎಂದು ಹೇಳುತ್ತಾನೆ. ಅಧ್ಯಾತ್ಮವೇ ನಿಶ್ಚಿತ ಪ್ರಯೋಜನವು ಎನಗೆ ಎನ್ನುತ್ತಾನೆ. ಪ್ರಭುಲಿಂಗ ಲೀಲೆಯ ಚಾಮರಸ ತನ್ನ ಕೃತಿಯನ್ನು ಕಿವಿಗೊಟ್ಟು ಕೇಳಿದರೆ ಅಂತಹವರು ಭವಬಾಧೆಗಳನ್ನು ಈಡಾಡಿ ನಿತ್ಯವ ಪಡೆವರು ಈ ಪ್ರಭುಲಿಂಗ ಲೀಲೆಯಲ್ಲಿ ಎನ್ನುತ್ತಾನೆ. ಕುಮಾರವ್ಯಾಸ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಮೇದಿನಿಯನ್ನು ಒಲಿದಿದ್ದ ಫಲ ಇತ್ಯಾದಿ ಲಭಿಸುವುದೆಂದು ಆಶ್ವಾಸನೆ ಕೊಡುತ್ತಾನೆ.